ರೌಡಿ ಕಂಡಕ್ಟರ್ ಜಗಳ ನೋಡಿ ಶಾಕ್ ಆದ ಒಂದು ವಿನಯ್ ಗೌಡ ಮತ್ತು ಚಂದನ್ ಶೆಟ್ಟಿ. ನೀನ್ಯಾವಳೆ ನನ್ನ ಮಾತು ಕೇಳಲ್ಲ ಅನ್ನೋ ಮಾತನ್ನು ಒಂದು ಹೇಳಿದ್ದಾರೆ. ಸೊ ಒಂದು ಶಾಕ್ ಆಗಿದ್ದಾರೆ ಚಂದನ್ ಶೆಟ್ಟಿ ಹಾಗೆ ವಿನಯ್ ಗೌಡ ಅವರು. ಸೊ ಏನಾಯಿತು, ಯಾಕೆ ಜಗಳ, ಯಾಕೆ ಶಾಕ್ ಆದರು ವಿನಯ್ ಗೌಡ ಹಾಗೆ ಚಂದನ್ ಶೆಟ್ಟಿ ಅವರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಕಾಯ್ಕೊಂಡು ಕೂರ್ತಾಯಿದ್ರು. ಸೊ ಈ ಸಲದ ಬಿಗ್ ಬಾಸ್ ಯಾರಿಗೂ ಕೂಡ ಇಷ್ಟನೇ ಆಗಿಲ್ಲ. ಸೊ ಅಷ್ಟೊಂದರ ಮಟ್ಟಿಗೆ ಒಂದು ಬಿಗ್ ಬಾಸ್ ಕೆಟ್ಟಿದೆ ಅಂತಕ್ಕಂಥದ್ದನ್ನ ಕೆಲವೊಂದಿಷ್ಟು ಜನ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ನಲ್ಲಿ ಇರತಕ್ಕಂಥ ಇಂಟ್ರೆಸ್ಟೇ ನಮಗೆ ಹೋಯಿತು ಅನ್ನೋದನ್ನು ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ ಸೀಸನ್ 13 ಬಗ್ಗೆ ನಿಮ್ಮ ಅನಿಸಿಕೆ ಏನು, ಇದು ಒಂದು ಸರಿಯಾಗಿದೆ ಅಥವಾ ಬಿಗ್ ಬಾಸ್ ಸೀಸನ್ 12 ಥರನೇ ಇರಬೇಕಾಗಿತ್ತಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನಾಯಕ ಆಗಂತಕ್ಕಂಥ ಕಠಿಣ ಸ್ಪರ್ಧೆಯನ್ನು ಒಂದು ತೆಗೆದುಕೊಂಡಿತ್ತು. ಇನ್ನು ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸಲು ಸ್ಪರ್ಧೆಗಳಲ್ಲಿ ಹಠ ಜೋರಾಗಿದ್ದು 4 ತಂಡಗಳಲ್ಲಿ ಒಂದು ಜಗಳದ ಕಾವು ಹೆಚ್ಚಾಗ್ತಾ ಇದೆ. ಸ್ವಂತ ತಂಡದ ಸದಸ್ಯರನ್ನೇ ಆಟದಿಂದ ಹೊರಹಾಕುವ ಪರಿಸ್ಥಿತಿಗೆ ಒಂದು ನಾಯಕರು ಬಂದಾಗಿದೆ. ಇನ್ನು ಆಟವನ್ನು ಆಡಲು ಅರ್ಹರಿಲ್ಲವೋ ಅವರ ಮುಖ ಪೇಂಟ್ನಿಂದ ಎಕ್ಸ್ ಮಾರ್ಕ್ ಹಾಕುವ ಮೂಲಕ ಟಾಸ್ಕನ್ನು ನೀಡಲಾಗಿತ್ತು. ಪೂರ್ಣಿಮಾ ಅವರೇ ತೀರ್ಮಾನ. ನಾಯಕಿ ಪೂರ್ಣಿಮಾ ಅವರು ನಮ್ಮ ತಂಡದ ಸದಸ್ಯರಾದ ದೀಕ್ಷಾ ಹಾಗೂ ದೀಕ್ಷಿತ್ ಅವರನ್ನು ಆಟವನ್ನು ಸರಿಯಾಗಿ ಆಡ್ತಿಲ್ಲ ಎಂಬ ಕಾರಣ ಕೊಟ್ಟು ಅವರನ್ನು ಆಟದಿಂದ ಹೊರಗಿಡ್ತಾರೆ. ದೀಕ್ಷಾ ಮತ್ತು ದೀಕ್ಷಿತ್ ವಾಗ್ವಾದ. ಪೂರ್ಣಿಮಾ ಅವರ ಈ ನಿರ್ಧಾರವನ್ನು ಒಂದು ವಿರೋಧಿಸುತ್ತಾರೆ ದೀಕ್ಷಾ ಹಾಗೆ ದೀಕ್ಷಿತ್ ರವರು. ನಮ್ಮನ್ನು ವೀಕ್ ಅಂತ ಹೇಗೆ ಅಂದ್ರಿ, ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಹಾಗೂ ನಿಜವಾದ ಕಾರಣ ಕೊಡಿ ಅಂತಕ್ಕಂಥ ಮಾತನ್ನು ಪೂರ್ಣಿಮಾ ಅವರ ಬಳಿ ಒಂದು ಚರ್ಚಿಸ್ತಾರೆ. ಈ ವಾದ ವಿವಾದಗಳ ನಡುವೆಯೂ ಪೂರ್ಣಿಮಾ ಅವರು ನಿರ್ಧಾರವನ್ನು ಬದಲಿಸಲು ಒಪ್ಪಿಕೊಳ್ಳುವುದಿಲ್ಲ. ನನ್ನ ಡಿಸಿಷನ್ ಇಷ್ಟೇ ಎಂದು ಅವರು ಕಡ್ಡಿ ಮುರಿದಂತೆ ಹೇಳುತ್ತಾರೆ. ಪೂರ್ಣಿಮಾ ಅವರು ತಮ್ಮ ನಿರ್ಧಾರಕ್ಕೆ ಒಪ್ಪಿಕೊಳ್ಳುತ್ತಾರೆ ಅಂತಕ್ಕಂಥವನ್ನು ಕೇಳಿದಾಗ ದೀಕ್ಷಾ ಮತ್ತು ದೀಕ್ಷಿತ್ ಇಬ್ಬರು ಸಹ ಒಪ್ಪಿಕೊಳ್ಳುವುದಿಲ್ಲ ಎಂದು ಖಡಕ್ಕಾಗಿ ಹೇಳ್ತಾರೆ. ಈ ಕುತೂಹಲ ಅಗ್ನಿ ಪರೀಕ್ಷೆ ಒಂದು ಕಾರ್ಯಕ್ರಮವು ಯಾವಾಗ ಒಂದು ಅಂತಿಮವಾಗ್ತದೆ, ಸೊ ಯಾವಾಗ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಕಾಯ್ಕೊಂಡು ಕೊಡ್ತಾ ಇದ್ರು. ಸೊ ಇದನ್ನು ಒಂದು ಕೇಳುವಂಥ ಕೆಲವೊಂದಿಷ್ಟು ಜನರಿಗೆ ಬಿಗ್ ಬಾಸ್ ಸೀಸನ್ 13 ಸೆಪ್ಟೆಂಬರ್ 11ಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸೆಪ್ಟೆಂಬರ್ 11 ಸಂಜೆ 7 ಗಂಟೆಗೆ ಯಾರ್ಯಾರು ಫೈನಲ್ ಕಂಟೆಸ್ಟೆಂಟ್ಸ್ ಅಂತಕ್ಕಂಥದ್ದು ಕೂಡ ಒಂದು ನಿರ್ಧಾರವಾಗ್ತದೆ. ಸೊ ಈ ಒಂದು ಬಿಗ್ ಬಾಸ್ ಸೀಸನ್ 13 ಬಗ್ಗೆ ನಿಮಗೆ ಅನ್ನಿಸ್ತಾ, ಈ ಒಂದು ಅಗ್ನಿ ಪರೀಕ್ಷೆ ರೌಂಡ್ ಇರಬೇಕಿತ್ತಾ ಅಥವಾ ಇರದೇ ಇದ್ರೇ ಒಳ್ಳೆಯದಿತ್ತಾ? ಸೊ ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ 12 ಥರನೇ ಇರಬೇಕಾಗಿತ್ತಾ? ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಅಗ್ನಿ ಪರೀಕ್ಷೆ ರೌಂಡಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.